ವಿಶೇಷ ಏನಂದ್ರೆ ಇವತ್ತು ಈ ರಾಜ್ಯದಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಮಾನ್ಯ ಸಿದ್ದರಾಮಯ್ಯನವರನ್ನ 2.5 ವರ್ಷ ಆಗಿದೆ, ಅವರನ್ನ ಇಳಿಸಬೇಕು ಅಂತ ಹೇಳಿ. ಅರೆ ನಾವು ಇವತ್ತು ಕೇಳ್ತಾ ಇದ್ದೀವಿ, ಯಾರ ಹತ್ರ ಆಗಿದೆ ಇದು 2.5 ವರ್ಷ ಅಂತ ಹೇಳಿ? ಯಾರು ಹೇಳಿದಾರ? ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳ್ಯಾರ? ರಾಹುಲ್ ಗಾಂಧಿ ಅವ್ರು ಹೇಳ್ಯಾರ? ಸೋನಿಯಾ ಗಾಂಧಿ ಅವ್ರು ಹೇಳ್ಯಾರ? ವೇಣುಗೋಪಾಲ್ ಸಾಹೇಬ್ ಹೇಳ್ಯಾರ? ಯಾರು ಹೇಳ್ಯಾರ್ರಿ? ಯಾರು ಹೇಳೇ ಇಲ್ಲ. ಆದ್ರೂ ಸಹಿತ ಇವತ್ತಿನ ದಿವಸ 2.5 ವರ್ಷ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ 2013ರಲ್ಲಿ ಸಹಿತ ನಾವು ಪೂಜೆ ಮಾಡಿ ಹರಕೆ ಹೊತ್ತಿದ್ದೀವಿ, ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಅವರು ಮುಖ್ಯಮಂತ್ರಿ ಆದ್ರು 5 ವರ್ಷಗಳಲ್ಲಿ ರಾಜ್ಯದಲ್ಲಿ ಹಲವಾರು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಅನ್ನ ಭಾಗ್ಯ ಆಗಿರ್ಬೋದು, ಕೃಷಿ ಭಾಗ್ಯ ಆಗಿರ್ಬೋದು, ಶಾದಿ ಭಾಗ್ಯ ಆಗಿರ್ಬೋದು, ಹೀಗೆ ಹಲವಾರು ಹಕ್ಕುಗಳಾಗಿರ್ಬೋದು, ನಮ್ಮ ಹೊಲ ನಮ್ಮ ದಾರಿ, ಹೀಗೆ ಎಲ್ಲರಿಗೂ, ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಎಲ್ಲರಿಗೆ ಅನುಕೂಲ ಮಾಡಿರ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು 2ನೇ ಅವಧಿಗೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗಿದೆ. ಇವತ್ತು ಈ ರಾಜ್ಯದಲ್ಲಿ ಎಲ್ಲ ದಲಿತ ಸಮಾಜ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಮೇಲ್ವರ್ಗದವರು, ಮಹಿಳೆಯರು, ಕಾರ್ಮಿಕರು ಎಲ್ಲರೂ ಸಹಿತ ಯಾವುದೇ ಜಾತಿ ಭೇದ, ಯಾವುದೇ ಧರ್ಮ ಇಲ್ಲಿ ನೋಡ್ಲಾರ್ದೇನೆ ಅವರಿಗೆ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ 136 ಸೀಟನ್ನು ತಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇವತ್ತು ದಿವಸ ಆ 136 ಶಾಸಕರು ಸೇರಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಏನು ರಾಜ್ಯದ ಜನ 1 ವರ್ಷಕ್ಕ 2 ವರ್ಷಕ್ಕ ಆಯ್ಕೆ ಮಾಡ್ಯಾರ? 5 ವರ್ಷಕ್ಕ ಆಡಳಿತ ಮಾಡ್ಲಕ್ಕ ಅಧಿಕಾರ ಕೊಟ್ಟಾರ. ಇವತ್ತಿನ ದಿವಸ ಶಾಸಕರೆಲ್ಲರೂ ಶಾಸಕಾಂಗದ ಪಕ್ಷದ ನಾಯಕನ ಆಯ್ಕೆ ಮಾಡೋ ಸಂದರ್ಭದಾಗ ಯಾರಾದ್ರೂ 2.5 ವರ್ಷಕ್ಕೆ ಸಿದ್ದರಾಮಯ್ಯನವರು 2.5 ವರ್ಷಕ್ಕೆ ಮತ್ತೊಬ್ರು ಅಂತ ಹೇಳ್ಯಾರ? ಏನು ಹೇಳೇ ಇಲ್ಲ. ಯಾರು ಇದ್ರ ಬಗ್ಗೆ ಮಾತೇ ಆಡಿಲ್ಲ. ಆದ್ರೂ ಸಹಿತ ಇವತ್ತು ದಿವಸ ಅವರಿಗೆ ಇಳಿಸ್ತಾರ ಅಂತೇಳಿ ಒಂದು ಆವಾಜ್ ಬರ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಶರಣಬಸವೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಮಾನ್ಯ ಸಿದ್ದರಾಮಯ್ಯನವರಿಗೆ ಶಕ್ತಿ ಕೊಡ್ಲಿ. ಇವತ್ತು ಈ ರಾಜ್ಯದಲ್ಲಿ ದಲಿತ ಸಮಾಜ, ಹಿಂದುಳಿದ ವರ್ಗ ಸಮಾಜ, ಅಲ್ಪಸಂಖ್ಯಾತರು, ಮೇಲ್ವರ್ಗದವರು ಎಲ್ಲರೂ ಸಹಿತ ಅವ್ರು ಬೆನ್ನೆಲುಬಿಗಿದಾರ. ಯಾವುದೇ ಕಾರಣಕ್ಕೂ ಅವ್ರು ಡಿಸ್ಟರ್ಬ್ ಮಾಡಬೇಡ್ರಿ. 5 ವರ್ಷ ಪೂರ್ಣಾವಧಿ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ.